ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯ್ ರೂಪಾನಿ, ಗುಜರಾತ್ನ ಮಾಜಿ ಸಿಎಂ ಇವರು ಸೇರಿ 86 ಶವಗಳ ಡಿಎನ್ಎ ಮ್ಯಾಚಿಂಗ್ ಮಾಡಿದ್ದಾರೆ. ಕುಟುಂಬಸ್ಥರಿಗೆ ವಿಜಯ್ ರೂಪಾನಿ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಇವತ್ತು ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಇವತ್ತು ರಾಜ್ಕೋಟ್ನಲ್ಲಿ ವಿಜಯ್ ರೂಪಾನಿ ಅವರ ಅಂತ್ಯಕ್ರಿಯೆ. 80 ಜನರ ಡಿಎನ್ಎ ಮ್ಯಾಚ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈವರೆಗೂ 33 ಮೃತದೇಹಗಳನ್ನು ಡಿಎನ್ಎ ಮ್ಯಾಚ್ ಮಾಡಿ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಅಹಮದಾಬಾದ್ ಮೂಲದ 12 ಮಂದಿ, ಬರೋಡಾದ 5, ಮೆಕ್ಸಾನಾದ 2, ಉದಯಪುರ, ಜೋಧ್ಪುರ ಮೂಲದ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 270. ಇಲ್ಲಿಯವರೆಗೂ ಡಿಎನ್ಎ ಮ್ಯಾಚ್ ಆಗಿರೋದು ಕೇವಲ 80 ಜನರದ್ದು ಮಾತ್ರ. ಇನ್ನುಳಿದವರ ಡಿಎನ್ಎ ಮ್ಯಾಚ್ ಮಾಡುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಈ ದುರಂತ ಸಂಭವಿಸಿ ಇವತ್ತಿಗೆ 5ನೇ ದಿನ. ಈ 5ನೇ ದಿನವೂ ಕೂಡ ಸಿವಿಲ್ ಆಸ್ಪತ್ರೆಯ ಮುಂದೆ ಜನ ಮೃತದೇಹವನ್ನು ಪಡೆಯುವುದಕ್ಕೆ ನಿಲ್ಲಬೇಕಾದಂತಹ ಪರಿಸ್ಥಿತಿ, ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಿಎನ್ಎ ಮ್ಯಾಚ್ ಅನ್ನು ಮಾಡುವುದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ಲ. ಒಂದು ಕಡೆ ಮೃತದೇಹದ ಡಿಎನ್ಎ ಸ್ಯಾಂಪಲ್ಲು, ಮತ್ತೊಂದು ಕಡೆ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಬೇಕು. ಎರಡನ್ನೂ ಕೂಡ ಲ್ಯಾಬಲ್ಲಿ ಮ್ಯಾಚ್ ಮಾಡಬೇಕು. ಮ್ಯಾಚ್ ಆದರೆ ಕನ್ಫರ್ಮ್ ಆಗುತ್ತೆ, ಆ ಮೃತದೇಹವನ್ನು ಆ ಕುಟುಂಬಸ್ಥರಿಗೆ ಕೊಡಲಾಗುತ್ತೆ. ಜೊತೆಗೆ ಡಿಎನ್ಎ ರಿಪೋರ್ಟ್ ಬರೋದಕ್ಕೆ 72 ಗಂಟೆಗಳ ಕಾಲ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಇದು ಡಿಲೇ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.